ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಅಜ್ಜಂಪುರ ತಾಲೂಕು ಪಟ್ಟಣದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಂ ಕೃಷ್ಣಮೂರ್ತಿ ಮನೆಗೆ ಭೇಟಿಯನ್ನ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಪಟ್ಟಣದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಗೃಹದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಭೇಟಿ ಮಾಡಿ ಪಕ್ಷಕ್ಕೆ ಬರುವಂತೆ ಹಾಗೂ ದೇಶದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಜಿಯವರನ್ನು ಪ್ರಧಾನಮಂತ್ರಿಯಾಗಿ ಮಾಡಲು ನಿಮ್ಮ ಸಹಕಾರ ಅಗತ್ಯವಿದ್ದು ತಾವು ಹಾಗೂ ತಮ್ಮ ಬೆಂಬಲಿಗರು ಬಿಜೆಪಿ ಪಕ್ಷಕ್ಕೆ ಬರಬೇಕು ಅಂತ ಅವರ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಎಂ ಕೃಷ್ಣಮೂರ್ತಿ ಮಾತನಾಡ್ತಾ ರಾಜ್ಯ ರಾಜಕಾರಣ ದೇಶದ ರಾಜಕಾರಣವೇ ಬೇರೆ ಬೇರೆಯಾಗಿದ್ದು ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿಜಿಯವರ ಅಗತ್ಯತೆ ಹೆಚ್ಚಿದ್ದು ನನ್ನೊಂದಿಗೆ ನಮ್ಮ ಬೆಂಬಲಿಗರು ಇನ್ನು ಅನೇಕ ಮುಖಂಡರು, ಮಾಜಿ ಶಾಸಕರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರನ್ನು ಸಹ ಮಾತನಾಡಿ ಅಧಿಕೃತವಾಗಿ ಸದ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದು ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿಯವರು ಬಹುಮತಗಳಿಂದ ಆಯ್ಕೆಯಾಗಲಿದ್ದು ನಾವೆಲ್ಲರೂ ಸಹ ಈ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಹಳ್ಳಿಗೂ ಭೇಟಿ ನೀಡಿ ಬಿಜೆಪಿಗೆ ಮತ ಹಾಕ್ತೇವೆ ಎಂದರು. ಮಾಜಿ ಶಾಸಕರಾದ ಡಿಎಸ್ ಸುರೇಶ್, ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್, ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕಲ್ಮುರಡಪ್ಪ, ಜೆಡಿಎಸ್ ಅಧ್ಯಕ್ಷ ನರೇಂದ್ರ, ಶಿವಾನಂದ್, ಕೆಆರ್ ಆನಂದಪ್ಪ, ಶಂಬೈನೂರು ಆನಂದಪ್ಪ, ಮಂಡಲಾಧ್ಯಕ್ಷ ಗರುಗುದಹಳ್ಳಿ ಪ್ರತಾಪ್, ಸಿದ್ದೇಗೌಡರು, ಬಗ್ಗವಳ್ಳಿ ಬಸವರಾಜ್, ಗಿರೀಶ್ ಚೌಹಾಣ, ಪಿಎಸಿಎಸ್ ಅಧ್ಯಕ್ಷ ರಂಗಸ್ವಾಮಿ, ಅತತಿ ಮಧುಸೂದನ್, ಪಕ್ಷದ ಮುಖಂಡರು, ಕೃಷ್ಣಮೂರ್ತಿ, ಅಪಾರ ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳು ಹಾಜರಿದ್ದರು. ಪ್ರದೀಪ್ ಹೆಚ್ಚಿ, NKS TV4 ತರೀಕೆರೆ. ನಮ್ಮ ಹಿಂದಿನ ಶಾಸಕರಾಗಿ ನಮಗೆಲ್ಲರಿಗೂ ಬಹಳ ಪ್ರೀತಿಪಾತ್ರರಾಗಿರುವಂಥ ಸುರೇಶ್ ಮತ್ತು ನಮ್ಮ JDS ಮುಖಂಡರು ಒಟ್ಟಾಗಿ ಇವತ್ತು ಕೃಷ್ಣಮೂರ್ತಿ ಅವರ ಮನೆಗೆ ಬಂದಿದ್ವಿ. ಬರುವಾಗಲೇ ಇಷ್ಟೊಂದು ಜನ ನೋಡಿ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಕೃಷ್ಣಮೂರ್ತಿಯವರು ಸಮಾಜದಲ್ಲಿ ಬೇರು ಮಟ್ಟದಿಂದ ಬಡವರ ಮಧ್ಯೆ ಬೆಳೆದವರು ಅನ್ನೋದು ನಾವೆಲ್ಲ ಕಂಡುಕೊಂಡಿರುವಂಥ ಸತ್ಯ. ಆ ಕಾರಣಕ್ಕೆ ನಮಗೆ ವಿನಂತಿ ಏನಂತ ಹೇಳಿದರೆ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಎಲ್ಲವನ್ನೂ ಮರೆತು ಇವತ್ತು ರಾಷ್ಟ್ರದ ಪ್ರಶ್ನೆ ಬಂದಾಗ ಒಂದು ಘಟನೆ ಹೇಳುತ್ತಂತೆ. ಕೌರವರು ಮತ್ತು ಪಾಂಡವರು 105 ಜನ ಇದ್ದರು. 100 ಜನ ಕೌರವರು, 5 ಜನ ಪಾಂಡವರು ಬೇರೆ ಇರ್ತಾರೆ. ಹಿರಿಯರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು, ಮೊದಲು ದೇಶ, ಆನಂತರ ನಮ್ಮ ಬದುಕು. ನರೇಂದ್ರ ಮೋದಿ ಅವರು ಹೇಳಿದ್ರು, ಮೊದಲು ಜೀವ ನಂತರ ಜೀವನ ಅಂತ. ಹಾಗೆ ಮೊದಲು ನಾವು ದೇಶಕ್ಕೆ ಒಟ್ಟಾಗಿ ಕಟ್ಟಬೇಕಾದಂಥ ಸಮಸ್ಯೆಗಳು ಮುಂದಿನ ಚುನಾವಣೆಯಲ್ಲಿ ತಾವು ನಮ್ಮ ಜೊತೆ ಬಂದು ನಮಗೆ ಬೆಂಬಲ ಕೊಟ್ಟು ರಾಷ್ಟ್ರ ಕಟ್ಟಲಿಕ್ಕೆ ಕೊಟ್ಟಿರುವಂಥ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಬೇಕು ಅಂತೇಳಿ ನಾವು ವಿನಂತಿ ಮಾಡಲಿಕ್ಕೆ ಬಂದಿದ್ದಾರೆ. ತಮ್ಮ ಮಾರ್ಗದರ್ಶನ ನಮಗೆ ಬೇಕು ಅನ್ನೋದು ನಮ್ಮ ಆಶೆ. ಅಭ್ಯರ್ಥಿಯಾಗಿ ನಮ್ಮ ಮನೆಗೆ ಬಂದಿರತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ ಹಾಗೂ ಮಾಜಿ ಶಾಸಕರಾದ ಸುರೇಶ್ ಅವರೇ ಹಾಗೂ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಸದಸ್ಯರಾದ ದೇವರಾಜ್ ಶೆಟ್ಟಿ ಅವರೇ ಹಾಗೂ ಲೋಹಿತ್ರವರೇ ಹಾಗೂ ನಮ್ಮ ಹಿಂದೆ ನಾವು ಜಿಲ್ಲಾ ಪಂಚಾಯತಿ ಒಟ್ಟಿಗೆ ಮೆಂಬರ್ ಆಯಿತು ಆನಂದ್ ಅವರೇ ಹಾಗೂ ನಮ್ಮ ಹಳ್ಳಿಯಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು. ಹೀಗಾಗಿ ನಾನು ಎಲ್ಲರಿಗೂ ಕೂಡ ಪರಿಚಯನ ಮಾಡ್ಕೊಡ್ಬೇಕಾಗ್ತದೆ. ಯಾಕೆ ಅಂತಂದರೆ ಬಂದಿರತಕ್ಕಂಥ ಎಲ್ಲ ಈಗ ಒಳ್ಳೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈಗ ಕೊನೆಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಹಾಗಾದರೆ ಕೂಡ ನಾನು ಕೂಡ 8 ವರ್ಷ BJPಯಲ್ಲಿ ಇದ್ದಂಥವು. ನಾನು BJPಯ ಸಿದ್ಧಾಂತವನ್ನು ಇದನ್ನು ಭಾಳಷ್ಟು ನಾನು ಮೊದಲಿಂದಲೂ ಇಷ್ಟಪಡ್ತಿದ್ದೆ. ನಾನು ವಿದ್ಯೆ ಭಾಳಷ್ಟು ಏನೋ ಒಂದು ಆಕಸ್ಮಿಕ ಏನೋ ಒಂದು ಸ್ವಲ್ಪ ಇದಾಗಿ ನಾವು ಪಕ್ಷವನ್ನು ಬಿಡೋ ಸಂದರ್ಭ ಬಂತು. ಅದು ಕೂಡ ನಾವು ಬೇರೆ ಪಕ್ಷಕ್ಕೆ ಬಂದು ಅದು ಅಲ್ಲೂ ಕೂಡ ಪಕ್ಷ ಟಿಕೆಟನ್ನು ಕೇಳಿದ್ವು MLAಗೆ, ಅಲ್ಲೂ ಕೂಡ ಆಗಲಿಲ್ಲ. ಅದು ಏನೋ ಬೇರೆ ಬೇರೆ ರೀತಿ ರಾಜಕಾರಣದಲ್ಲಿ ಕೆಲವು ಬದಲಾವಣೆ ಆಗ್ತಾ ಇರ್ತವೆ ಸಂದರ್ಭದಲ್ಲಿ ಆಯಿತು. ಅದೇ ನಮಗೆ ಈಗ ನಾವು ನರೇಂದ್ರ ಮೋದಿಯವರು ಮತ್ತು ನಾವು ನೋಡ್ತಿದ್ದೀವಿ ಪ್ರತಿಯೊಬ್ಬ ಯುವಕನೂ ಕೂಡ ಇವತ್ತು ಮೋದಿ ಅಂತಂತಂದರೆ ಅದು ಇವತ್ತು ಯಾರೇ ಪಕ್ಷಗಿರಲಿ, ಬೇರೆ ಪಕ್ಷದಾಗಿದ್ದರೂ ಕೂಡ ಕೆಲವು ಜನ ಮಾತನ್ನು ಕೇಳಿ ನಾನು BJPಗೆ ಓಟ್ ಹಾಕ್ತೀನಿ ಅಂತಂತೇಳಿ ಭಾಳಷ್ಟು ಜನ ಯುವಕರು ಇವತ್ತು ಮಾತಾಡ್ತಾರೆ. ಕಾಂಗ್ರೆಸ್ಸಲ್ಲೇ ಮಾತಾಡೋದು ನನ್ನ ಹತ್ರ ಮಾತಾಡೋದು ನಾನು ಕೇಳಿದ್ದೀನಿ. ಅದರಿಂದ ಇವತ್ತು ನಮ್ಮ ದೇಶ ಉಳಿಬೇಕು ಅಂತಂತಂದರೆ ಮೋದಿಯವರು ಪ್ರಧಾನಮಂತ್ರಿ ಮತ್ತಾಗಲೇಬೇಕು. ಯಾಕೆಂತಂದ್ರೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷದವನ್ನ ಆಡಳಿತವನ್ನು ನೋಡ್ತಿದ್ದೀವಿ. ಒಂದು ಸಮಾಜದ ಇದ್ರ ಪರ ಇವತ್ತು ಅವ್ರು ಏನು ಮಾಡ್ತಿದ್ದಾರೆ, ಸಮಾಜದ ಪರ ಮಾಡ್ತಿದ್ದಾರೆ. ಅದರಿಂದ ಇವತ್ತು ಅದೇ ಏನು ಮಾಡ್ತಿದ್ದಾರೆ ಅದೇ ಸಮಾಜ ಮತ್ತೆ ನಮ್ಮ ದೇಶಕ್ಕೆ ಮುಳ್ಳಾಗಂಥ ಸಾಧ್ಯತೆಗಳು ಭಾಳಷ್ಟು ಇದೆ. ಅದರಿಂದ ಅವರು ಕೂಡ ನಾವು ಜೊತೆಲಿ ಕೂಡ ಎಲ್ಲ ಮಾತಾಡಿದ್ದೀವಿ. ಈಗ ನೆಕ್ಸ್ಟ್ ಅಲ್ಲಿ ಮಾತಾಡೋದು ಅದೇ ರೀತಿ ನಮ್ಮಂಗೆ ಕೂಡ ಇನ್ನೊಮ್ಮೆ ನಮ್ಮ ಕರ್ಕುಚ್ಚಿ ಕುಮಾರ್ ಅವರು, ಆಮೇಲೆ ಧ್ರುವ ಕುಮಾರ್, ಇನ್ನೂ ಕೆಲವರು ಇದ್ದಾರೆ.
ಅವರು ಕೂಡ ಅವ್ರ ಹತ್ರನೂ ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಒಂದ್ಸರಿ. ಅವರು ಕೂಡ ನೀವು ಹೋಗ್ತಾ ಅವ್ರನ್ನೂ ಕೂಡ ಭೇಟಿ ಮಾಡಿದರೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಅವರು ಕೂಡ ಎಲ್ಲ ಪರವಾಗಿತ್ತು, ಚುನಾವಣೆ ಮಾಡೋಕ್ಕೆ ಪರವಾಗಿ ಎಲ್ಲರೂ ಕೂಡ ರೆಡಿ ಇದ್ದಾರೆ. ಅದರಿಂದ ಇವತ್ತೇನು ನಮ್ಮ ಮನೆಗೆ ಬಂದು ನೆಕ್ಸ್ಟ್ MP ಅಂತೂ ಖಂಡಿತ ಕೊಟ್ಟ ಶ್ರೀನಿವಾಸ್ ಪೂಜಾರಿ ಅವರು ಭಾಗ MP ಅವರು ಹಾಗೆ ಆಗ್ತಿದ್ದಾರೆ. ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಾತಾಡೋದು ಹೋಲಿಕೆನೆಲ್ಲ ಇಬ್ಬರೇ ಒಳ್ಳೆ ತೂಕ ಇರ್ತಕ್ಕಂಥವ್ರು, ಸಾಮಾನ್ಯ ಜನಗಳನ್ನು ವಿಶ್ವಾಸಗಳತ್ತ ಸಾಮಾನ್ಯ ಇದರಲ್ಲಿ ಬೆಳ್ಕೊಂಡು ಬಂದಿರ್ತಕ್ಕಂಥವ್ರು ಅಂತಂತೇಳಿ ಭಾಳಷ್ಟು ಹೆಸರಿದೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಎಲ್ಲ ಕಡೆಯೂ ಕೂಡ. ಅದರಿಂದ ಎಲ್ಲ ಕೂಡ ನೀವು ಹೆಚ್ಚಿಗೆ ಒಟ್ಟಿಗೆ, ಯಾಕೆಂದರೆ ಇವತ್ತು ನನಗೆ BJPಯಲ್ಲಿ ನಾನು ಅವಾಗ ಕಾಂಗ್ರೆಸ್ಸಿಗೆ ಬಂದು ಸೇರಿದ್ರು ಕೂಡ ನನಗೆ BJPಯಲ್ಲಿ ಇರ್ತಕ್ಕಂಥ ಸ್ನೇಹಿತರುಗಳು ವಿಶ್ವಾಸ, ನನಗೆ ಭಾಳಷ್ಟು ವಿಶ್ವಾಸ ನನಗೆ. ನಾನು ಕಾಂಗ್ರೆಸ್ಸಿಗಿದ್ರು ಕೂಡ ನನಗೆ BJPಗಿರೋದು ಅಷ್ಟೇ ವಿಶ್ವಾಸ ಪ್ರೀತಿಯಾಗಿ ಮಾತಾಡ್ತಾರೆ. ಪಕ್ಷ ಆ ಪಕ್ಷ ಒಯ್ದರೆ ಅಂತ ನಮಗೆ ಬೇಜಾರು ಇರ್ತಿರ್ಲಿಲ್ಲ. ಅವ್ರು ಅದೇ ರೀತಿ ನನ್ನನ್ನು BJPಯಲ್ಲಿ ಇರ್ತಕ್ಕಂಥವ್ರು ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಕಾಣ್ತಾ ಬಂದಿರ್ತೀವಿ. ನಾವು ಯಾವುದು ಕೂಡ ಅವ್ರಿಗೇನು ಇದುವರೆಗೂ ಕೂಡ ಯಾವತ್ತು ನಾವು ಸೇರ್ಪಡೆ ಆಗೋದು ಅಂತೇಳಿ ಒಂದು ತಮ್ಮ ಸಮ್ಮುಖದಲ್ಲೇ ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಅದರಿಂದ ಎಲ್ಲರೂ ಕೂಡ ಇವತ್ತೇನು ಬಂದಿದ್ದಾರೆ ನನ್ನ ಕರೆಗೆ ಒಪ್ಪಿಟ್ಟು ಬಂದಿರತಕ್ಕಂಥ ನನ್ನೆಲ್ಲ ಅಭಿಮಾನಿಗಳು ಮತ್ತೆಲ್ಲ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಕೃತಜ್ಞತೆಯನ್ನು ಅಲ್ಲಿ ಸಲ್ಲಿಸಿ ಯಲಬುರ್ಗಾ ಪಟ್ಟಣದಲ್ಲಿ ಶ್ರೀ ಮೊಗ್ಗಿ ಬಸವೇಶ್ವರ ಜಾತ್ರೆ ಅಂಗವಾಗಿ ಇಂದು ಆಡಳಿತ ಮಂಡಳಿ ವತಿಯಿಂದ ಮಂದಿರದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಯಲಬುರ್ಗಾ ಪಟ್ಟಣದಲ್ಲಿ ಮೇ 10ರಂದು ನಡೆಯಲಿರುವ ಜಾತ್ರೆಯ ನಿಮಿತ್ತ ಆಡಳಿತ ಮಂಡಳಿ ಅಧ್ಯಕ್ಷರಾದ ಅಮರಪ್ಪ ಕಲಬುರ್ಗಿ ನೇತೃತ್ವದಲ್ಲಿ ಶ್ರೀ ಮೊಗ್ಗಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಪೂರ್ವ ನಿಯೋಜಿತ ಸಿದ್ಧತೆ ಕುರಿತು ಸಾರ್ವಜನಿಕರ ಸಭೆ ನಡೆಸಲಾಯಿತು. ಕೋಶಾಧ್ಯಕ್ಷರಾದ ಸುರೇಶಗೌಡ ಶಿವನಗೌಡ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯ ಸಿದ್ಧತೆ ಪ್ರಯುಕ್ತ ಈ ಸಭೆ ಕರೆಯಲಾಗಿದೆ. ಜಾತ್ರೆಯಲ್ಲಿ ನಡೆಯಬೇಕಾದ ಕಾರ್ಯಕ್ರಮಗಳ ವಿವರಣೆ, 25 ಜೋಡಿ ಸಾಮೂಹಿಕ ವಿವಾಹ ಮಾಡೋದಾಗಿ ಮತ್ತು ಅನೇಕ ನೌಕರರಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ, 101 ಜೋಡಿ ಎತ್ತಿನ ಮೆರವಣಿಗೆ ಹಾಗೂ ಸಂಗೀತ ಕಲಾವಿದರಿಗೆ ಮನೋರಂಜನಾ ಹಾಡುಗಳು, ರಸಮಂಜರಿ, ಜಾನಪದ ಹಾಡುಗಳು ಹೀಗೆ ಅನೇಕ ಕಾರ್ಯಕ್ರಮ ಮಾಡಲು ನಿರ್ಧರಿಸಲಾಗಿದೆ ಅಂತ ಹೇಳಿದರು. ನಂತರ ಉಪಾಧ್ಯಕ್ಷರಾದ ದಾನನಗೌಡ ತೊಂಡಿಹಾಳ ಹೋದ ವರ್ಷದ ದೇಣಿಗೆಯಿಂದ ಬಂದ ಹಣ ಸಂಗ್ರಹ ವಿವರ ಮತ್ತು ಖರ್ಚು ವಿವರದ ಬಗ್ಗೆ ಸಾರ್ವಜನಿಕರ ಮುಂದೆ ಸಂಪೂರ್ಣ ಲೆಕ್ಕದ ಮಾಹಿತಿಯನ್ನು ಓದಿ ಹೇಳಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರು, ಕಾರ್ಯದರ್ಶಿಗಳು, ಬಸವರಾಜ ಅಧಿಕಾರಿ, ಬಸಲಿಂಗಪ್ಪ ಕೊತ್ತಲ, ಉಪಾಧ್ಯಕ್ಷರುಗಳಾದ ಷಣ್ಮುಖಪ್ಪ ರಾಂಪುರ, ಮಲ್ಲೇಶಗೌಡ ಮಾಲಿಪಾಟೀಲ ಮತ್ತು ಮುಖಂಡರಾದ ವೀರನಗೌಡ ಬರಮಗೌಡ, ನಾಗನಗೌಡ ಓಜನಹಳ್ಳಿ, ಅಮರೇಶ ಹುಬ್ಬಳ್ಳಿ, ಸಿದ್ದರಾಮೇಶ ಬೇಲೇರಿ, ಬಸವಂತಪ್ಪ ಹಳ್ಳಿ, ಉಮೇಶಪ್ಪ ಖಾನಾವಳಿ ಹಾಗೂ ಯುವ ಮುಖಂಡರಾದ ಕಳಕೇಶ ಅರಕೇರಿ, ಅಂದಪ್ಪ ನರೇಗಲ, ಮೈಲಾರಪ್ಪ ಅರಿಕೇರಿ, ಊರಿನ ಅನೇಕ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಸಿ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡಪದ, NKS TV4 ಯಲಬುರ್ಗಾ. ಈ ವರ್ಷ 10/5/2024ರಂದು ಬಸವ ಜಯಂತಿಯಂದು ರಥೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಭಕ್ತಾದಿಗಳು ಬಂದು ಆ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡ್ತಾರೆ. ಹಾಗೆಯೇ ಒಂದು 25 ಸಾಮೂಹಿಕ ಮದುವೆ ಕೂಡ ಜರುಗುತ್ತೆ. ನಾವೆಲ್ಲರೂ ಅದರಲ್ಲಿ ಕೈಗೂಡಿಸಿರಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ವಂದಿಸಿ 5 ದಿವಸ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೆ ವಂದಿಸಿ ಮಾನವ ದಂಡ ಕೊಟ್ಟಷ್ಟು ದಾನ ಕೊಡಲಿಲ್ಲ ಮಾನವ, ಉಂಡು ತಿಂದಷ್ಟು ದುಡಿದು ತಿನ್ನಲಿಲ್ಲ ಮಾನವ. ದಾನ ಕೊಡೋದು ಕಲೀರಿ, ಆಮೇಲೆ ದಂಡ ಕೊಡಲಾರ್ದ ಇದು ಮಾಡಿರಿ. ಹಾಲು ಸುಲತ್ನಿ ಕೊಡ್ರಿ, 100 ವರ್ಷ ಬಾಳ್ತೀರಿ. ಈಗಿನ ಹಾಲು ಕುಡಿದ್ರೆ 50 ವರ್ಷ ಬಾಳ್ತೀರಿ. ಅದಕ್ಕೆ ಸುಲತ್ನಿ ದುಡ್ಕಂತ ಎಲ್ಲ ಮಾಡ್ಕೊಂತ ನೀವು ಇದ್ದಂದ್ರೆ ನಿಮ್ಗೆ ಒಳ್ಳೆ ದೇವರು ಆರೋಗ್ಯ ಭಾಗ್ಯ ಕೊಡ್ತಾನೆ ಅಂತ ಹೇಳ್ತಾನೆ. ನೀವು ಯಾರು ಮಾಡ್ತಾರೆ. ಕಲಬುರಗಿ ನಗರದಲ್ಲಿ ಅಪ್ಪ ಪಬ್ಲಿಕ್ ಸ್ಕೂಲ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ನಗರದಲ್ಲಿ ಅಪ್ಪ ಪಬ್ಲಿಕ್ ಸ್ಕೂಲ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಅಪ್ಪುಗೌಡ್ರೆ ಆರಾಮಾಗಿ ಓಡಾಡಿ, ರೌಡಿಗಳು ಜೈಲಿನಲ್ಲಿದ್ದಾರೆ, ಬಿಜೆಪಿ ಕಾರ್ಯಕರ್ತರಿಂದ ರಕ್ಷಣೆ ಬೇಕಾಗಿದ್ರೆ ನಾನು ಒದಗಿಸ್ಕೊಡ್ತೇನೆ, ಕೇಳೋ ಶಕ್ತಿ ಇದ್ರೆ ಹೇಳು, ಶಕ್ತಿನೂ ಇಟ್ಕೊಳ್ಳಿ. ಬಿಜೆಪಿಯವರೇ ಆರ್ಟಿಕಲ್ 371 ತಿರಸ್ಕಾರ ಮಾಡಿದ್ದು, ಬಿಜೆಪಿ ಸರ್ಕಾರ 371 ಜಾರಿಗೆ ತಂದಿದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊಸರಿಗೆ, ಹಾಲಿಗೂ, ಪೆನ್ಸಿಲ್ಗೂ ಟ್ಯಾಕ್ಸ್ ಇದೆ, ಉಸಿರಾಡೋಕ್ಕೂ ಒಂದು ಟ್ಯಾಕ್ಸ್ ಇಲ್ಲ ಎಂದು ಕಲಬುರಗಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ,
ಶರಣಪ್ರಕಾಶ ಪಾಟೀಲ, ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ, ರೇವುನಾಯಕ, ಬೆಳಮಗಿ ನೀಲಕಂಠ ಮಲಗ ಇತರ ಗಣ್ಯರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4 ಕಲಬುರಗಿ. ವೇದಿಕೆ ಮೇಲೆ ಸಾಕಷ್ಟು ಗಣ್ಯಮಾನ್ಯ ಆಸೀನರಾಗಿದ್ದಾರೆ. ದಯವಿಟ್ಟು ತಗೊಳ್ಳಿಕ್ಕಾಗ್ತಾ ಇಲ್ಲ, ಅನ್ಯತಾ ಭಾವಿಸಬೇಡಿ ಅಂತ ಸಮಗ್ರ ಕ್ಷಮೆ ಕೇಳ್ಕೊಳ್ತಾ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ತಾಯಿಗಳೇ ಹಾಗೂ ನನ್ನ ಯುವ ಮಿತ್ರರೇ, ಈಗಾಗಲೇ ಸಾಕಷ್ಟು ಶ್ರಮೆ ಆಗಿದೆ. ಇಷ್ಟೊಂದು ಉಳಿಸಿದಲ್ಲೂ ಕೂಡ ನಾವು ಬಹಳ ಸ್ಮರಣೆಯಿಂದ ನಮಗೆ ಸಹಕಾರ ನೀಡ್ತಾ ಇರೋದಕ್ಕೆ ವೇದಿಕೆಯ ಪರವಾಗಿ ನಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಗೆ ಗೊತ್ತಿರುವ ಹಾಗೆ ಮತ್ತೊಮ್ಮೆ ನಾವು ಒಂದು ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ನಾವು ಬೇರೆ ಪಕ್ಷದ ತರ ಭಾವನಾತ್ಮಕ ವಿಷಯಗಳನ್ನ ನಮ್ಮ ಮುಂದೆ ಪ್ರಸ್ತಾಪ ಮಾಡಿ ನಾವು ಮತವನ್ನು ಕೇಳ್ತಾ ನಾವು ಕೇಳಿದ್ರೆ ನಮಗೆ ನಮ್ಮ ಕೆಲಸದ ಆಧಾರದ ಮೇಲೆ, ನಮ್ಮ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಮತ್ತೆ ನಮ್ಮ ಮುಂದಿನ ನೀತಿ ನಕ್ಷೆ ಏನು ನಾವು ರೂಪಿಸಿದ್ದೀವಿ ನಿಮಗೋಸ್ಕರ ಬದುಕು ಕಟ್ಟುವ ವಿಷಯಗಳ ಬಗ್ಗೆ ನಾವು ಪ್ರಸ್ತಾವನೆ ಮಾಡಿಬಿಟ್ಟು ನಾವು ತಮ್ಮ ಮತದ ಆಶೀರ್ವಾದವನ್ನ ಕೇಳ್ತಾ ಇದ್ದೇವೆ. ಇದು ಯಾಕೆ ಟ್ರ್ಯಾಕ್ ರೆಕಾರ್ಡ್ ಅಂತ ನಾವು ಹೇಳ್ತೀವಿ, ಬಹಳ ಇಂಪಾರ್ಟೆಂಟ್ ಇದೆ. ಈಗ ನಾವೇನ್ ಮಾಡಿದೀವಿ, ನಾವು ನುಡಿದಂತೆ ನಡ್ಕೊಂಡಿದೀವ ಇಲ್ಲ ಅಂತ ನೋಡೋದು ಜನರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ನಾಯಕರು ಕೂಡ ನೀವು ಹೋಗಿ ಮತ ಕೇಳಬೇಕಾದಾಗ ಯಾವುದೇ ಮುಜುಗರ ಪರಿಸ್ಥಿತಿ ಇಲ್ಲ ಅಂತ ನಾವು ಕೇಳಬೇಕಲ್ಲ, ಮುಜುಗರ ಆದ್ರೆ ಕೇಳಬೇಕು. ಎಲೆ ಕಟ್ಟಿ ನೀವು ಕಾಂಗ್ರೆಸ್ಗೆ ಹಾಕಿ ಅಂತ ಕೇಳಬೇಕಲ್ವಾ, ಅದಕ್ಕೆ ನಮ್ಮ ನಾಯಕರು ಬಹಳ ಇಂಪಾರ್ಟೆಂಟ್. ಪಾಟೀಲ್ ಅವರೇ ಮತ್ತು ದಯವಿಟ್ಟು ಸಮಯವನ್ನು ಅಭಾವ ಈಗಾಗಲೇ ಬಹಳ ತಡವಾಗಿದೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಶಾಸಕ ವ್ಯಕ್ತಿಗಳೇ, ಮಾಜಿ ಶಾಸಕರೇ, ಮಾಜಿ ಸಚಿವರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ, ಮುಖಂಡರೇ, ಇಲ್ಲಿ ಇರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಮುಖಂಡರಿಗೆ, ಕಾರ್ಯಕರ್ತರಿಗೆ, ತಾಯಿಯರಿಗೆ, ಅಕ್ಕ ತಂಗಿಯರಿಗೆ, ಹಳ್ಳಿಯಿಂದ ಬಂದಿರುವಂತಹ ವಾರ್ಡಿಂದ ಬಂದಿರುವಂತಹ ನಾವೆಲ್ಲರೂ ಕೂಡ ನಾವು ಪೂರ್ವಕವಾದ ನಮಸ್ಕಾರ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಒಂದು ಪ್ರತಿಷ್ಠೆಯ ಒಂದು ವಿಷಯ ಆಗಿದೆ. ಅವರು ಮಾಡಿರುವಂತಹ ಒಂದು ಕೆಲಸ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಜೀವನ ಪರ್ಯಾಂತರ ಒಂದೇ ಒಂದು ಕೆಲಸ ಹೇಳಬೇಕಂದ್ರೆ ಆರ್ಟಿಕಲ್ 371J ಈ ಒಂದು ಭಾಗಕ್ಕೆ ಏರ್ಪಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ 100 ವರ್ಷವೂ ಕೂಡ ಅವರು ಕೇವಲ ನಾಮಿನೇಷನ್ ಬಂದು ಹಾಕಿ ಹೋಗೇ ಸಾಕು, ಚುನಾವಣೆ ಅವರು ಗೆಲ್ಲಬೇಕು. ಅವರ ಒಂದು ಹೋಲಿಕೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಹಾಗೂ ಉಮೇಶ್ ಜಾಧವ್ ಅವರ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದಿನ ಒಂದು ಚುನಾವಣೆ ಎಲ್ಲರೂ ಕೂಡ ಹೇಳಿದ್ರು, ನಾವು ಉಮೇಶ್ ಜಾಧವ್ ಅವರಿಗೆ ಮತ ಹಾಕಿಲ್ಲ, ನಾವು ಹಾಕಿದ್ದು ಮೋದಿ ಅವರಿಗೆ ಮತ ಹಾಕಿದ್ದು ಬಹಳಷ್ಟು ಜನ ಚುನಾವಣೆ ಅಂತ ಹೇಳಿದ್ರು. ಆದರೆ ನಾನು ಪ್ರಶ್ನೆ ಕೇಳಲು ಇಷ್ಟಪಡುತ್ತೇನೆ, ಚುನಾವಣೆ ಬಂದಾಗ ಅಷ್ಟೇ 2023 ಚುನಾವಣೆ ಇರಬಹುದು. ಈಗ ಮೊನ್ನೆ ತಾನೇ 2000 ಚುನಾವಣೆಗಿಂತ ಒಂದೇ ದಿವಸ ಮಾರ್ಚ್ 14ನೇ ತಾರೀಕಿಗೆ ಚುನಾವಣೆ ಹೊರತು ಸನ್ಮಾನ್ಯ ಮೋದಿ ಅವರು ಯಾವಾಗ ಕಲಬುರಗಿ ಬಂದಿದ್ದಾರ, ನಿಮ್ಮೆಲ್ಲರ ಕೆಲಸ ಮಾಡಿದಾರ, ನಿಮ್ಮ ಭಾರತ ಭಾಗವನ್ನು ಅಭಿವೃದ್ಧಿ ಮಾಡಿದಾರ, ಅವರಿಗೆ ಕಲಬುರಗಿ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಗದಲ್ಲಿ ಸುಮಾರು 14,000
ಕೋಟಿ ವೆಚ್ಚದ ಅಂತಹ ಒಂದು ಬೃಹತ್ ಮಟ್ಟದ ಒಂದು ಕಟ್ಟಡ ಎಲ್ಲೂ ಕೂಡ ಇಲ್ಲ. ನಾವು ಒಂದೇ ಒಂದು ಮನಸ್ಸು ಮಾಡಬೇಕಿದ್ರೆ ಅದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಕೋದಾಗಿತ್ತಲ್ಲ, ಆಯ್ತಾ? ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಮಗಾರಿ ಪ್ರಾರಂಭಿಸಿದ್ದಕ್ಕೆ ಕೂಲಿ ಕಾರ್ಮಿಕರಿಂದ ಸಂತೋಷ ವ್ಯಕ್ತವಾಗಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಮಗಾರಿ ಪ್ರಾರಂಭಿಸಿದ್ದಕ್ಕೆ ಕೂಲಿ ಕಾರ್ಮಿಕರಿಂದ ಸಂತೋಷ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಲೆಹೊಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮೀಣ ಭಾಗದ ಜನರು ಬೇಸಿಗೆ ಸಮಯದಲ್ಲಿ ಕೆಲಸ ಹುಡುಕಿಕೊಂಡು ಬೇರೆಡೆಗೆ ವಲಸೆ ಹೋಗಬಾರದೆಂಬ ಉದ್ದೇಶದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಾಮೂಹಿಕ ಬದು ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಿದ್ದು ಕೂಲಿ ಕಾರ್ಮಿಕರಿಗೆ ಹಾಗೂ ರೈತರಿಗೂ ಸಹ ತುಂಬಾ ಅನುಕೂಲಕರವಾಗಿದೆ ಎಂದು ಬಾಲೆಹೊಸೂರು ಗ್ರಾಮದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕೆಲಸ ಮಾಡುವ ಕಾರ್ಮಿಕರು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ಜನರು ಬೇಸಿಗೆ ಸಮಯದಲ್ಲಿ ಉದ್ಯೋಗವನ್ನು ಹುಡುಕಿಕೊಂಡು ಬೇರೆ ಹೋಗಬಾರದೆಂಬ ಉದ್ದೇಶದಿಂದ ಪಂಚಾಯಿತಿ ವತಿಯಿಂದ ಆರಂಭಿಸಿದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ಬಹಳಷ್ಟು ಬಡ ಜನರಿಗೆ ಅನುಕೂಲಕರವಾಗಿದೆ ಅಂತ ಹೇಳಿದರು. ಈ ಸಮಯದಲ್ಲಿ ಬಾಲೆಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ರಾಜು ಸುರಣ್ಗಿ ಜೊತೆ ವೀರಣ್ಣ ಹಡಪದ್, NKS-TV4 ನ್ಯೂಸ್ ಬ್ಯೂರೋ, ಲಕ್ಷ್ಮೇಶ್ವರ. ಗದಗ ನಗರದ ಮುಳುಗುಂದ ನಾಕಾ ಬಳಿ ಕಿಯಾ ಕಾರ್ ಶೋರೂಮ್ ಗೇಟ್ ಬಿದ್ದು ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಗದಗ ನಗರದ ಮುಳುಗುಂದ ನಾಕಾ ಬಳಿ ಇರುವ ಕಿಯಾ ಕಾರ್ ಶೋರೂಮ್ನ ದೊಡ್ಡ ಗೇಟ್ ಬಿದ್ದು ವ್ಯಕ್ತಿ ಸಾವಿಗೀಡಾಗಿದ್ದಾನೆ. ಇನ್ನು ಮೃತ ವ್ಯಕ್ತಿಯ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಶೋರೂಮ್ ಗೇಟ್ ಕೂರಿಸುವ ಕೆಲಸ ನಡೀತಿತ್ತು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು, ಮೃತ ವ್ಯಕ್ತಿ ಗೇಟ್ ಕೆಲಸ ಮಾಡುವ ಕೆಲಸಗಾರನಿರಬಹುದು ಅಂತ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇನ್ನು ಕಾರ್ಮಿಕರು ಕೆಲಸ ಮಾಡುವಾಗ ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಇಲ್ಲದೆ ಇರೋದು ಇದಕ್ಕೆ ಕಾರಣ ಅಂತ ಹೇಳಬಹುದು. ಏನೇ ಆಗಲಿ, ಅಮಾಯಕ ವ್ಯಕ್ತಿಯೊಬ್ಬ ಅನ್ಯಾಯವಾಗಿ ಈ ರೀತಿಯ ಕೆಲಸಕ್ಕೆ ಬಲಿಯಾಗಿರೋದು ನಿಜಕ್ಕೂ ಕೂಡ ದುರಾದೃಷ್ಟ. ಗದಗ ಶಹರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS-TV4 ಗದಗ. ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಆಸ್ತಿ ಮಾಲೀಕರು ಏಪ್ರಿಲ್ 1 ರಿಂದ 30 ಒಳಗೆ ತಮ್ಮ ಆಸ್ತಿ ತೆರಿಗೆ ಪಾವತಿಸಿದರೆ 5% ರಿಯಾಯಿತಿಯನ್ನ ನೀಡಲಾಗುವುದು ಎಂದು ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪದ್ ಅವರು ತಿಳಿಸಿದರು. ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಆಸ್ತಿ ಮಾಲೀಕರು ಏಪ್ರಿಲ್ 1 ರಿಂದ 30 ಒಳಗೆ ತಮ್ಮ ಆಸ್ತಿ ತೆರಿಗೆ ಪಾವತಿಸಿದರೆ 5% ರಿಯಾಯಿತಿ ನೀಡಲಾಗುವುದು ಅಂತ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪದ ತಿಳಿಸಿದರು. ಈ ಕುರಿತು ಮಾಹಿತಿ ನೀಡಿದ ಅವರು, ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳ ಮಾಲೀಕರು ನಮ್ಮ ಪೌರಾಡಳಿತ ನಿರ್ದೇಶನಾಲಯದ ಸುತ್ತೋಲೆಯ ಪ್ರಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಉಪ ನೋಂದಣಾಧಿಕಾರಿಗಳು ಲಕ್ಷ್ಮೇಶ್ವರ ಕಾರ್ಯಾಲಯದ ಅಧಿಸೂಚನೆ ಪ್ರಕಾರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆಸ್ತಿ ತೆರಿಗೆ ದರಗಳನ್ನು ವಸತಿ, ವಾಣಿಜ್ಯ, ಕೈಗಾರಿಕೆ, ಖಾಲಿ ನಿವೇಶನಗಳಿಗೆ ಉಪ ನೋಂದಣಾಧಿಕಾರಿಗಳ ಕಚೇರಿಯ ಪರಿಷ್ಕೃತ ಮಾರ್ಗಸೂಚಿ ಮೌಲ್ಯದ ದರಪಟ್ಟಿ ಆಧಾರದ ಮೇಲೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳಿಗೆ ತೆರಿಗೆ ಭರಣ ಮಾಡಲು ಕೋರಿದೆ. 2024-25ನೇ ಸಾಲಿನ ಆಸ್ತಿ ತೆರಿಗೆ ಏಪ್ರಿಲ್ 1 ರಿಂದ 30ರವರೆಗೆ ಪಾವತಿಸಿದಲ್ಲಿ 5% ರಿಯಾಯಿತಿಯನ್ನು ಪಡೆಯಬಹುದು. ಮೇ 1 ರಿಂದ ಜೂನ್ 30ರವರೆಗೆ ಇರುತ್ತದೆ. ಜುಲೈ 1 ರಿಂದ ಆಸ್ತಿ ತೆರಿಗೆ ಮೇಲೆ ಪ್ರತಿ ತಿಂಗಳು 2% ದಂಡ ವಿಧಿಸಿ ಆಸ್ತಿ ತೆರಿಗೆ ವಸೂಲಾತಿ ಮಾಡಲಾಗುವುದು. ಸಾರ್ವಜನಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ಪಾವತಿಸಿ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. ಕ್ಯಾಮರಾಮನ್ ರಾಜು ಸೂರ್ಣಗಿ ಜೊತೆ ವೀರಣ್ಣ ಹಡಪದ, NKS-TV4 ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಮುಖ್ಯ ಅಧಿಕಾರಿಗಳಾದಂಥ ಮಹೇಶ್ ಹಡಪದ್ ಅವರು ಲಕ್ಷ್ಮೇಶ್ವರ ಪಟ್ಟಣದ ಆಸ್ತಿ ತೆರಿಗೆದಾರರಿಗೆ ಏಪ್ರಿಲ್ 1 ರಿಂದ 30ರೊಳಗೆ ಪಾವತಿಸಿದರೆ 5% ಡಿಸ್ಕೌಂಟ್ ಅನ್ನು ರಿಯಾಯಿತಿಯಲ್ಲಿ ನೀಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರ ಬಾಯಿನಿಂದ ಕೇಳೋಣ. ಏನು ಹೇಳ್ತಿದ್ದೀರಾ ಸರ್ ತಮ್ಮ ಪುರಸಭೆ ವತಿಯಿಂದ ಆಸ್ತಿ ತೆರಿಗೆದಾರರಿಗೆ? ಮೊದಲನೇದಾಗಿ ನಗರದ ಸಾರ್ವಜನಿಕರಿಗೆ ಮತ್ತು ಆಸ್ತಿ ಮಾಲೀಕರಿಗೆ ನಮಸ್ಕರಿಸುತ್ತಾ 2024-25ನೇ ಸಾಲಿನ ಆಸ್ತಿ ತೆರಿಗೆ ತಮ್ಮ ಆಸ್ತಿ ತೆರಿಗೆ ಮೇಲೆ ಏಪ್ರಿಲ್ 30ರೊಳಗೆ ತಮ್ಮ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡೋದಕ್ಕೆ ಕೇವಲ 5% ನಮ್ಮ ಆಸ್ತಿಗೆ ರಿಯಾಯಿತಿ ಇರ್ತದೆ. ಆಮೇಲೆ
ಮೇ 1ರಿಂದ ಜೂನ್ 30ರೊಳಗೆ ತಮ್ಮ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡೋದ್ರಲ್ಲಿ ಯಾವುದೇ ರೀತಿ ದಂಡ ಇರುವುದಿಲ್ಲ. ಆಮೇಲೆ ಜುಲೈ 1ರಿಂದ ಮುಂದೆ ನೀವು ಆಸ್ತಿ ತೆರಿಗೆಯನ್ನ ಪೇಮೆಂಟ್ ಮಾಡಿದ್ರೆ ಪ್ರತಿ ತಿಂಗಳ ನಮ್ಮ ಆಸ್ತಿ ತೆರಿಗೆ ಮೇಲೆ 2% ದಂಡ ವಿಧಿಸಿ ಪುರಸಭೆಗೆ ಪಾವತಿ ಮಾಡಿಕೊಳ್ಳಲು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ವಿಜೃಂಭಣೆಯಿಂದ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಯಿತು. ಗದಗ ಜಿಲ್ಲೆ ಪೊಲೀಸ್ ವತಿಯಿಂದ ಪೊಲೀಸ್ ಧ್ವಜ ದಿನಾಚರಣೆ ಹಿನ್ನೆಲೆ ವಿಜೃಂಭಣೆಯಿಂದ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಸಶಸ್ತ್ರ ಪೊಲೀಸ್ ಘಟಕ ಮಲ್ಲಸಮುದ್ರ ಗದಗ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಪೊಲೀಸ್ ಸಿಬ್ಬಂದಿಗಳಿಂದ ಪೊಲೀಸ್ ಪೆರೇಡ್ ನಡೆಸುವ ಮೂಲಕ ಆರಂಭದಲ್ಲಿ ಓಪನ್ ಜೀಪ್ನಲ್ಲಿ ಪೆರೇಡ್ ಮೂಲಕ ಪೊಲೀಸ್ ಧ್ವಜಕ್ಕೆ ಗೌರವ ಸಲ್ಲಿಸಿದ ಪೊಲೀಸ್ ಇಲಾಖೆ. ನಂತರ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮೇಗೌಡ, ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಅನೇಕರ ಉಪಸ್ಥಿತಿಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ನಿವೃತ್ತ ಪೊಲೀಸರಿಗೆ ಹಾಗೂ ಅವರ ಕುಟುಂಬಕ್ಕೆ ಸಹಾಯ ಮಾಡುವ ಉದ್ದೇಶವನ್ನು ಈ ಪೊಲೀಸ್ ಧ್ವಜ ದಿನಾಚರಣೆ ಹೊಂದಿದ್ದು, ನಿವೃತ್ತಿ ಹೊಂದಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಸಮರ್ಪಣೆ ಹಾಗೂ ವರಿಷ್ಠಾಧಿಕಾರಿ ಬಿಎಸ್ ನೇಮೇಗೌಡ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ಗದಗ. ಮಹತ್ವವನ್ನು ಕುರಿತು ಈಗಾಗಲೇ ವಿವರವಾಗಿ ನಮಗೆಲ್ಲ ತಿಳಿಸಲಾಗಿದೆ. ಗದಗ ಜಿಲ್ಲೆಯಲ್ಲೂ ಕೂಡ ಕಳೆದ ವರ್ಷದಿಂದ ಈ ಒಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಏನು ವಿಶೇಷ ಆಚರಣೆಗೆ ಮೂಲ ಕಾರಣಕರ್ತರು ಮತ್ತು ಅದಕ್ಕೆ ಏನು ಆ ಒಂದು ಗೌರವಕ್ಕೆ ಹಾಜರಾಗಬೇಕಾದವರು ನಮ್ಮ ಅಡಿಷನಲ್ SP ಶ್ರೀಯುತ ಸಂಕದವರು ಮತ್ತು ಅವರ ಟೀಮ್, TRDSP ಇರ್ಬೋದು, RP ಇರ್ಬೋದು, ಮತ್ತೆಲ್ಲ ನಮ್ಮ ಸಿವಿಲ್ DSPs ಇರ್ಬೋದು, ಎಲ್ಲ ಆಫೀಸರ್ಸ್, ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಏನು ಬುಕ್ಲೆಟ್ ಪ್ರಿಂಟ್ ಮಾಡೋದಿರ್ಬೋದು, ಸನ್ಮಾನ ಮಾಡಿಕೊಳ್ಳಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಈ ದಿನಾಚರಣೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸಾರ್ವಜನಿಕರನ್ನು ಹಾಗೂ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಿ ಒಳ್ಳೆಯ ಬಾಂಧವ್ಯ ಹಾಗೂ ಸಾರ್ವಜನಿಕರೊಂದಿಗೆ ಸಹಕಾರ ಪಡೆಯುವಲ್ಲಿ ಸಹಕಾರಿಯಾಗುತ್ತದೆ. ನಿವೃತ್ತ ಅಧಿಕಾರಿಗಳವರ ನಿವೃತ್ತಿ ನಂತರದ ಜೀವನವನ್ನು ಸುಖಮಯವಾಗಿ ಕಳೆಯಲು ಇಲಾಖೆಗೆ ನಿವೃತ್ತಿ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಜವಾಬ್ದಾರಿಯನ್ನು ನೆನಪಿಸಿಕೊಡುತ್ತದೆ. ವಿಶೇಷವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಆಹ್ವಾನಿಸಲಾಗುತ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ ಜಿಲ್ಲೆಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮ ನಿಧಿ ಸಮಿತಿ ಸಭೆ ಕರೆದು ಸದರಿ ಸಮಯಗಳಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಆಲೂರು ತಾಲೂಕಿನ ಮೊಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತದಾನದ ಕುರಿತು ಜನಜಾಗೃತಿ ಜಾಗೃತಿ ನಡೆಯಿತು. ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಿತಿ ವತಿಯಿಂದ ಇಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ HD ಹಾಗೂ ತಹಶೀಲ್ದಾರ್ ನಂದಕುಮಾರ್ ನೇತೃತ್ವದಲ್ಲಿ ಮತದಾನದ ಕುರಿತು ಸಾರ್ವಜನಿಕರಿಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೃಹತ್ ಜಾಥಾವನ್ನು ಹಮ್ಮಿಕೊಂಡು ಇದೇ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜನಜಾಗೃತಿ ಜಾಥಾದಲ್ಲಿ ವಿವಿಧ ಇಲಾಖೆಯ 100 ಮಂದಿ ಸಿಬ್ಬಂದಿಗಳಿಂದ ಮಗ್ಗೆ ರಸ್ತೆಯ ಸಂತಿಯ ಮೈದಾನದಲ್ಲಿ ವೃತ್ತವನ್ನು ನಿರ್ಮಿಸಿ ಮತದಾನದ ಕುರಿತು ಜನಜಾಗೃತಿ ಅರಿವು ಮೂಡಿಸಿದ್ರು. ಈ ವೇಳೆ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಮಾತನಾಡ್ತಾ, ನಾವು ಮಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಜಾಗೃತಿ ಕಾರ್ಯಕ್ರಮ, ಸಹಿ ಹಾಕುವ ಕಾರ್ಯಕ್ರಮ ಹಾಗೂ ಬೈಕ್ ರ್ಯಾಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಪ್ರತಿಯೊಬ್ಬರು ಕಡ್ಡಾಯವಾಗಿ ಲೋಕಸಭಾ ಚುನಾವಣೆಯ ಸಮಯವನ್ನು ಸರ್ಕಾರ ನಿಗದಿ ಮಾಡಿದೆ. ಎಲ್ಲ ಮತದಾರರು ಯಾರು ತಪ್ಪದೆ ಚುನಾವಣೆ ನಡೆಯುವ ದಿನದಂದು ಆಯಾಯ ಮತಗಟ್ಟೆಗೆ ಹೋಗಿ ಮತದಾನ ಮಾಡಬೇಕು. ಅದು ಪ್ರತಿಯೊಬ್ಬರ ಕರ್ತವ್ಯ. ತಮ್ಮ ಹಕ್ಕನ್ನು ಚಲಾಯಿಸುವ ಬಹುಮುಖ್ಯ ದಿನ. ಹಾಗಾಗಿ ಮತದಾನದಿಂದ ಯಾರೊಬ್ಬರು ದೂರ ಉಳಿಯದೆ ಮತದಾನ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬೇಕಾದ ಉತ್ತಮ ವ್ಯವಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರತಿಯೊಬ್ಬರಿಗೂ ಹಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೂಲಕ ಮತದಾನದ ಹಕ್ಕು ಪಡೆದಿರುವ ಮತದಾರ ಸರ್ಕಾರವನ್ನು ರಚಿಸುವಲ್ಲಿ ಉತ್ತಮ ಜನಪರ ಕಾಳಜಿ ಇರುವ ನಾಯಕನನ್ನು ಆಯ್ಕೆ ಮಾಡಲು ಸುಸ್ಥಿರ ಅಭಿವೃದ್ಧಿಯನ್ನು ಒದಗಿಸುವ ಸಮರ್ಥರು ಯಾರೆಂದು ನಿರ್ಧರಿಸಬೇಕು. ಸಮರ್ಥ ನಾಯಕನನ್ನು ಆಯ್ಕೆ ಮಾಡಲು ಮತ ಚಲಾಯಿಸುವ ಮೂಲಕ ಪ್ರಜ್ಞಾವಂತಿಕೆ ಮರೆಯಲೇಬೇಕು. ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಮತದಾನ ಮಾಡಬೇಕು ಅಂತ ಹೇಳಿದರು. ನಂತರ ಎಲ್ಲ 15 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿ ಮಗ್ಗೆ ಗ್ರಾಮ ಪಂಚಾಯಿತಿಯಿಂದ ಕಾರಗೋಡು ಗ್ರಾಮ ಪಂಚಾಯಿತಿಯವರೆಗೆ ಬೈಕ್ ರ್ಯಾಲಿಯ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಮತದಾನ ದಿನದಂದು ಮತದಾನ ಮಾಡಬೇಕು ಅಂತ ಅರಿವನ್ನು ಮೂಡಿಸಿದರು. ಈ ಸಂದರ್ಭದಲ್ಲಿ ಮತದಾನ ಜಾಗೃತಿ ಜಾಥಾದಲ್ಲಿ ತಾಲೂಕು ತಹಶೀಲ್ದಾರ್ ನಂದಕುಮಾರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್, ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು, ಕಾರ್ಯದರ್ಶಿಗಳು, ತಾಲೂಕು NRLM ಸಂಜೀವಿನಿ ಸ್ವಸಹಾಯ ಸಂಘದ ಸದಸ್ಯರು ಭಾಗವಹಿಸಿದ್ರು. ಶಾಂತ ನಿಲುವಾಗಿಲು, NKS TV4 ಆಲೂರು. ವೀಕ್ಷಕರೇ, ನಾವಿವತ್ತು ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದೀವಿ. ಏಕೆಂದರೆ ಸ್ವೀಪ್ ಸಮಿತಿ ವತಿಯಿಂದ
ಮತದಾನದ ಕುರಿತು ಜನಜಾಗೃತಿ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಮತದಾರ ಜಾಗೃತಿ ಕಾರ್ಯಕ್ರಮ, ಒಂದು ಬೃಹತ್ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಹಾಗಾದರೆ ವೀಕ್ಷಕರೇ, ಇವತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಗಿರೀಶ್ ಅವರಿದ್ದಾರೆ. ಬನ್ನಿ ವೀಕ್ಷಕರೇ, ಅವರನ್ನು ಮಾತಾಡಿಸುತ್ತಾರೆ. ಆಲೂರು ತಾಲೂಕಿನ ಅಪ್ನ ಮಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಸ್ವೀಪ್ ಕಮಿಟಿ ಹಾಸನ ಮತ್ತು ತಾಲೂಕು ಸ್ವೀಪ್ ಕಮಿಟಿ ಆಲೂರು ಇದರ ನೇತೃತ್ವದಲ್ಲಿ ಈ ದಿವಸ ಒಂದು ಏನು ಈ ಸಂತೆ ನಡೀತಾ ಇದೆ, ಇಲ್ಲಿ ಪಬ್ಲಿಕ್ ತುಂಬಾ ಅಸೆಂಬಲ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ಇವತ್ತಿಲ್ಲಿ ಒಂದು ಮತದಾನ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ಸಹಿ ಅಭಿಯಾನ ಕಾರ್ಯಕ್ರಮ, ಅದಾದಮೇಲೆ ಒಂದು ಜಾಥಾ ಕಾರ್ಯಕ್ರಮ, ಅದಾದಮೇಲೆ ಬೈಕ್ ರ್ಯಾಲಿ ಮುಖಾಂತರ ಎಲ್ಲ ಮತದಾರರಲ್ಲೂ ಸಹ ಇದೇ ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಎಲ್ಲರೂ ಸಹ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡೋದಕ್ಕೆ ಅವರಲ್ಲಿ ಅರಿವು ಕಾರ್ಯಕ್ರಮವನ್ನು ನಾವು ಈ ದಿವಸ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, 100% ನಮ್ಮ ತಾಲೂಕಿನಲ್ಲಿ ಮತದಾನ ಆಗಬೇಕು ಅನ್ನೋ ಉದ್ದೇಶದಿಂದ ಹೀಗೆ ಪ್ರತಿ ದಿವಸ ವಿವಿಧ ಕಾರ್ಯಕ್ರಮಗಳನ್ನು ವಿವಿಧ ಗ್ರಾಮ ಪಂಚಾಯತಿ ಹಂತದಲ್ಲಿ ನಾವು ನಡೆಸ್ತಾ ಬರ್ತಾ ಇದ್ದೀವಿ. 25ನೇ ತಾರೀಕುವರೆಗೂ ಸಹ ಈ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸೊ ಎಲ್ಲರೂ ಸಹ ಇದೇ 25ನೇ ತಾರೀಕು ಕಡ್ಡಾಯವಾಗಿ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲ ಮತದಾರರಲ್ಲಿ ಕೇಳ್ಕೊಳ್ತೇವೆ. ಹಾಗೆ ಈ ವರ್ಷ ವಿಶೇಷವಾಗಿ 85 ವರ್ಷ ಮೇಲ್ಪಟ್ಟ ವೃದ್ಧರಿಗೆ, ವಿಕಲಚೇತನರಿಗೆ, ಯಾರು ಮತಗಟ್ಟೆಗೆ ಕೇಂದ್ರಕ್ಕೆ ಬಂದು ಮತದಾನ ಮಾಡಕ್ಕೆ ಸಾಧ್ಯ ಆಗೋದಿಲ್ಲೋ ಅವರಿಗೆ ಮನೆಯಲ್ಲೇ ಮತದಾನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಈ ಎಲ್ಲಾ ವ್ಯವಸ್ಥೆಗಳನ್ನು ಸಹ ಮತದಾರರನ್ನ ಹೆಚ್ಚಿನ ರೀತಿಯಲ್ಲಿ ಆಕರ್ಷಿಸಬೇಕು ಅನ್ನೋ ಉದ್ದೇಶದಿಂದ ಮತಗಟ್ಟೆ ಕೇಂದ್ರಗಳಲ್ಲಿ ಕುಡಿಯುವ ನೀರು ಇರ್ಬೋದು, ರ್ಯಾಂಪ್ ಇರ್ಬೋದು, ಶೌಚಾಲಯ ಇರ್ಬೋದು, ಮತ್ತೆ ರೆಸ್ಟ್ ರೂಮ್ ಇರ್ಬೋದು, ಈ ತರದ ಹಲವಾರು ಒಂದು ವಿವಿಧ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲಾ ಮತದಾರರು ಸಹ ಮತದಾನ ಕೇಂದ್ರಕ್ಕೆ ಆಕರ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಿ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.